ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ ಅಂತರಲೇ. ಇವಾಗ ಝೊಮ್ಯಾಟೊ ಆ್ಯಪ್ ಓಪನ್ ಮಾಡಿದ್ದೀನಿ. ರಾಜನ ಮಿಲ್ಟ್ರಿ ಹೋಟೆಲಿಂದ ಆರ್ಡ್ರ್ ಬಿದ್ದಿರೋದು ಒಂದು, ಅಂದರೆ 2 ಗೀಗ್ಸ್ ಮಾಡ್ತಾಯಿದ್ದೀನಿ. 150 ರೂಪಾಯಿ ಸೆಟ್ ಇತ್ತಲ್ಲ, ಮಧ್ಯಾಹ್ನ 12ರಿಂದ ಎಷ್ಟು 3 ಗಂಟೆವರೆಗೆ 2 ಗೀಗ್ಸ್ ಕಂಪ್ಲೀಟ್ ಮಾಡಿದ್ರೆ 150 ರೂಪಾಯಿ ಸೆಟ್ ಇರೋದು. 4 ಗೀಗ್ಸ್ಗೆ 275 ರೂಪಾಯಿ ಇತ್ತು. ಬೇಡ ಅಂದ್ಕೊಂಡು ಫಸ್ಟು 5 ಆರ್ಡ್ರ್ ಹೊಡಿಬೇಕಂತೆ 2 ಗೀಗ್ಸ್ಗೆ. ಅದು ಹೊಡ್ಕೊಂಡು ನೋಡೋಣ ಆಗುತ್ತಿಲ್ಲ ಅಂತ 5 ಆರ್ಡ್ರ್ ಆದರೂ ಪೀಕ್ ಅವರ್ಸಲ್ಲಿ, ಅಂದರೆ ಮಧ್ಯಾಹ್ನ ಇವಾಗ ಹೊಡೆದ್ಬಿಟ್ಟು ನೋಡೋಣ ಏನೇನಾಗುತ್ತೆ ಅಂತ. ಝೊಮ್ಯಾಟೊನ ಟ್ರೈ ಮಾಡೋಣ. ಬೆಳಗ್ಗೆ ರ್ಯಾಪಿಡೋ ಮಾಡಿದೆ, ಏನು ಯೂಸ್ ಆಗಲಿಲ್ಲ ಇವತ್ತು. ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ, ಝೊಮ್ಯಾಟೊ. ನೋಡೋಣ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ ಅಂತ ನೋಡೋಣ. ಸಿಗ್ತೀನಿ ಮತ್ತೆ ಪಿಕಪ್ ಆದಮೇಲೆ. ಇವಾಗ ರಾಜನ ಮಿಲ್ಟ್ರಿ ಹೋಟೆಲ್ ಹತ್ರ ಬಂದಿದ್ದೀನಿ. ಫಸ್ಟ್ ಆರ್ಡ್ರು ಗೌಡಸ್ ದೊನ್ನೆ ಬಿರಿಯಾನಿ ಇದೆ ಇವ್ರದ್ದು. ನೋಡೋಣ, ಫುಡ್ಡು ಇನ್ನೂ ರೆಡಿ ಇಲ್ಲ ಅನಿಸುತ್ತೆ, ಕೇಳೋಣ. 3996 ಅಣ್ಣ, 3996 ಅಣ್ಣ ಆರ್ಡ್ರ್ ರೆಡಿ. 3996 ರೆಡಿ ಆಯಿತಾ? ಝೊಮ್ಯಾಟೊ ರಾಗಿ ಮುದ್ದೆ 2 ಪೀಸಸ್, ಚಿಕನ್ ಕರಿ 3 ಪೀಸಸ್ ಇರಿ. ಪಿಕಪ್ ಆದಮೇಲೆ ಸಿಗ್ತೀನಿ. ಇವಾಗ ಫುಡ್ ಪಿಕಪ್ ಮಾಡ್ಕೊಳ್ತಾ ಇದ್ದೀನಿ. ಪಿಕಪ್ಪು 5 ಸ್ಟಾರ್ ರೇಟಿಂಗು, ಡ್ರಾಪು ಎಲ್ಲಪ್ಪ ಇದು. ಇದಕ್ಕೆ ನಾಗವಾರ ಮ್ಯಾಪ್ ಹಾಕೋಣ ಇರಿ, ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. 5 ಆರ್ಡ್ರ್ ಹೊಡಿಬೇಕಾಗಿರೋದು ನಾನು, ಬೇಗ ಹೊಡಿಬೇಕು. 4.5 ಕಿಲೋಮೀಟ್ರ್ ಇರೋದು. ಆದರೆ ಸ್ವಿಗ್ಗಿ ಥರ ಇದಕ್ಕೆ 2 ಆರ್ಡ್ರ್ ಕೌಂಟೋದು ಏನಾಗಲ್ಲ, ಒಂದೊಂದೇ ಆರ್ಡ್ರ್ ಕೌಂಟಿಂಗು. ಅದಕ್ಕೆ ಬೇಗ ಹೊಡಿಬೇಕಾಗಿತ್ತೆ. ಫುಡ್ನ ಇಟ್ಬಿಡೋಣ, ಹೋಗೋಣ. ಇವಾಗ ಪಿಕಪ್ ಆಯಿತು, ಡ್ರಾಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಕಾಲ್ ಮಾಡಿಬಿಡೋಣ. ಝೊಮ್ಯಾಟೊ 5311 ಎಲ್ಲಪ್ಪ 509 ಯಾವುದು ತೇಜು ಅಂತೆ. ಸಂತೋಷ್ ರಾಯಲ್ ಹೋಮ್ಸ್, ಇಲ್ಲಿರೋ ಸಂತೋಷ್ ರಾಯಲ್ ಹೋಮ್ಸ್ ಆ್ಯಂಡ್ಸ್ ಮೇನ್ಸ್ ಆ್ಯಂಡ್ ವುಮೆನ್ಸ್ ಪೀಜನ್ಸ್ ಅಂತ. ಹಲೋ ಮೇಡಮ್, ಡೆಲಿವರಿ ಬಾಯ್ ಮೇಡಮ್, ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೇಬಲ್ ಮೇಲೆ ಇಟ್ಬಿಡ್ಬೇಕಾ? ಒಂದು ನಿಮಿಷ. ಯಾವ ಟೇಬಲ್? ಇಲ್ಲಿ ಹೆಲ್ಮೆಟ್ ಎಲ್ಲ ಇಟ್ಟಿದ್ದಾರಲ್ಲ ಮೇಡಮ್, ಅದೇ ಟೇಬಲಾ? ಏನು ಫುಡ್ದು ಒಳಗಡೆ ಇದೆ ಅದಾ? ಇಲ್ಲಿ ಇದ್ರ ಮೇಲೆ ಇಟ್ಟಿದ್ದೀನಿ ನೋಡಿ, ಹೆಲ್ಮೆಟ್ ಅದು ಟೇಬಲ್ ಇದೆಯಲ್ಲ. ಹಲೋ, ಅಲ್ಲಿ ಕಸ್ಟಮರ್ ಇಡೋಕ್ಕೆ ಕೇಳಿದ್ದಾರೆ, ಇಟ್ಟಿದ್ದೀನಿ. ಡ್ರಾಪ್ ಕೊಟ್ಬಿಡೋಣ. 5 ಸ್ಟಾರ್ ರೇಟಿಂಗು, 54 ರೂಪಾಯಿ ಕೊಟ್ಟವು ನೋಡಿರಿ ಫಸ್ಟ್ನೇ ಆರ್ಡ್ರಿಗೆ. ಇನ್ನೂ 2ನೇ ಆರ್ಡ್ರ್ ಹೊಡಿಬೇಕು. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ, ಇವಾಗ ಯಾವ ಕಡೆ ಹೋಗ್ಬೇಕಂತ ನನಗೆ ಕನ್ಫ್ಯೂಷನ್ ಆಗಿಬಿಟ್ಟೈತೆ ಇವಾಗ. ಇದು ನಮ್ಮ ಝೋನ್ ನೋಡಿರಿ, ಇಷ್ಟು ಝೋನು ನಮ್ಮದು. ಸಹಕಾರ ನಗರ, ನ್ಯೂ ಬೆಲ್ ರೋಡ್, ಸಹಕಾರ ನಗರ, ಯಲಹಂಕ, ಸಂಜಯ್ ನಗರ, ಆರ್ ಟಿ ನಗರ, ನ್ಯೂ ಬೆಲ್ ರೋಡ್, ಅರ್ಧ ಮತ್ತಿಕೆರೆ, ವಸಂತ ನಗರ, ಇಷ್ಟು ದೊಡ್ಡ ಝೋನು ಝೊಮ್ಯಾಟೊದು. ಫಸ್ಟ್ ಆರ್ಡ್ರ್ ಅಂತೂ ಡ್ರಾಪ್ ಆಯಿತು. ಇನ್ನು 4 ಆರ್ಡ್ರ್ ಹೊಡಿಬೇಕಾಗಿತ್ತೆ. 54 ರೂಪಾಯಿ ಹಂಗೂ ಮಾಡಿ ಹಿಂಗೂ ಮಾಡಿ ಹೊಡೆದ್ಬಿಟ್ಟಿವಿ. ಇರಿ ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ನೋಡಿ, ಇವಾಗ 2ನೇ ಆರ್ಡ್ರ್ ಬಿದ್ದಿರೋದು 1 ಕಿಲೋಮೀಟ್ರ್ ಪಿಕಪ್ಪು, 3.5 ಕಿಲೋಮೀಟ್ರಿಗೆ ಡ್ರಾಪ್ ಇರೋದು. 41 ರೂಪಾಯಿ ಕೊಟ್ಟಾನೆ. ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ, ಸುಲ್ತಾನಪಾಳ್ಯದಿಂದ. ಆದರೆ ಡ್ರಾಪ್ ಎಲ್ಲಿ ಅಂತ ಗೊತ್ತಿಲ್ಲ. ಇದಕ್ಕೆ ಬಿದ್ದಿರೋದು ಪಿಕಪ್ಗೆ. ಅದು ಡ್ರಾಪು ಸ್ವಿಗ್ಗಿ ಥರ ಯಾವುದು ಏನು ತೋರಿಸಲ್ಲ ಝೊಮ್ಯಾಟೊದಲ್ಲಿ, ಇದರಲ್ಲಿ ತೋರಿಸ್ತಾನೆ ಯಾವುದು ಸ್ವಿಗ್ಗಿದ್ರಲ್ಲಿ ಪಿಕಪ್ ಎಲ್ಲಿ ಡ್ರಾಪ್ ಎಲ್ಲಿ ಅಂತ ಅಲ್ಲೇ ಮ್ಯಾಪಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಇರೋದು ಅಂತ. ಈ ಝೊಮ್ಯಾಟೊಲ್ಲಿ ಪಿಕಪ್ ಮಾತ್ರ ಗೊತ್ತಾಗುತ್ತೆ, ಅಲ್ಲಿ ಹೋದ್ಮೇಲೆ ಡ್ರಾಪ್ ಯಾವ ಕಡೆ ಅಂತ ಗೊತ್ತಾಗುತ್ತೆ. ನೋಡೋಣ. ಇವಾಗ ಬ್ರಾಹ್ಮಿಣ್ಸ್ ತಟ್ಟೆಯಲ್ಲಿ ಸುಲ್ತಾನಪಾಳ್ಯಕ್ಕೆ ಬಿದ್ದಿರೋದು 2ನೇ ಆರ್ಡ್ರು. ಇನ್ನೂ 3 ಆರ್ಡ್ರ್ ಹೊಡಿಬೇಕು. ಇನ್ನೂ ಟೈಮು ಇವಾಗ 12:41 ಗಂಟೆ ಆಗೈತೆ ಒಂದೇ ಆರ್ಡ್ರ್ ಕೊಡೋಕ್ಕೆ. ನೋಡೋಣ, ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ 2ನೇ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ಪಿಕಪ್ ಆಯಿತು 2ನೇ ಆರ್ಡ್ರು, 5 ಸ್ಟಾರ್ ರೇಟಿಂಗು. ಇದರ ರೇಟಿಂಗಲ್ಲಿ ಕೊಡಬೇಕು. ಎಲ್ಲಪ್ಪ ಡ್ರಾಪು. ಓಹೋ ಜೆ.ಸಿ. ನಗರ ರೋಡು. ಎಷ್ಟು ಕಿಲೋಮೀಟ್ರ್ ನೋಡೋಣ ರೀ. ಅವನದ್ರ ಪರವಾಗಿಲ್ಲ, ಇವನು ಕರೆಕ್ಟಾಗಿ ತೋರಿಸ್ತಾನಲ್ಲಪ್ಪ ಝೊಮ್ಯಾಟೊದಲ್ಲಿ ಲೊಕೇಶನು. 3.5 ಕಿಲೋಮೀಟ್ರ್ ಅಂತ. ಪರವಾಗಿಲ್ಲ, ಹೋಗೋಣ ಡ್ರಾಪ್ಗೆ. ಇವಾಗ ಲಕ್ಷ್ಮೀ ನಿಲಯ ನಮ್ಮ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಾಲ್ ಮಾಡಿಬಿಡೋಣ. ಯಾವುದಪ್ಪ ಮನೆ ನಂಬರ್ 6 ಇದೆ ಅನಿಸುತ್ತೆ. ಲಕ್ಷ್ಮೀ ನಿಲಯ ಕಾಲ್ ಮಾಡಿಬಿಡೋಣ. ಇದೇನೇ ರೀ, ಕಾಲೇಜ್ ಹೋಯ್ತು ಡೈರೆಕ್ಟು. ಲಕ್ಷ್ಮೀ ನಿಲಯ ಮುತ್ತಪ್ಪ ಲಿಖಿತ ರಾಜಾರಾಮ್.
ಮೇಡಮ್ ಡೆಲಿವರಿ ಬಾಯ್ ಮೇಡಮ್ ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ಮನೆ ಹತ್ರ. ಓಕೆ ಬನ್ನಿ. ಬರ್ತಾರಂತೆ ಕಸ್ಟಮರು, ಕೊಟ್ಬಿಟ್ಟು ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡೋಣ. ಎಷ್ಟು ರೂಪಾಯಿ ಆಗೋದು ನೋಡೋಣ ರೀ ಟೋಟಲಿ 2 ಆರ್ಡ್ರ್ ಸೇರಿ. ನಿಮ್ದೇನಾ ಮೇಡಮ್? ತೊಗೊಳ್ಳಿ, ವೆಲ್ಕಮ್. 41 ರೂಪಾಯಿ 86 ಪೈಸಾ. 2 ಆರ್ಡ್ರ್ ಆಯಿತು, 96 ರೂಪಾಯಿ ಆಗಿದೆ. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ಗೊತ್ತಿಲ್ಲ. ಯಾಕೋ ಗಾಡಿ ಏನಿತ್ತು ನಾಯಿ ಕಲ್ಲೋಗದಾಗ ಒದರುತ್ತಲ್ಲ ಆ ಥರ ಒದರ್ತೈತಲ್ಲ ನನ್ನ ಗಾಡಿ. ರೆಡಿ ಮಾಡಿಸ್ಬೇಕು. ಮೋಟ್ರ್ ಹೋಗೈತೆ, ಅದಕ್ಕೆ ಇಂಜನ್ಗೆ ಪ್ರಾಬ್ಲಮ್ ಇಲ್ಲ, ಅದು ಸ್ಟಾರ್ಟರ್ ಮೋಟ್ರ್ ಹೋಗಿದೆ ಅಂತೆ, ಅದಕ್ಕೆ ಕಾಸಿಲ್ವಲ್ಲ, ಅದಕ್ಕೆ ಝೊಮ್ಯಾಟೊ ಮಾಡೋಕ್ಕೆ ಬಂದಿದ್ದೀನಿ. ಕ್ಯಾಶ್ ಆನ್ ಡೆಲಿವರಿ ಆಗುತ್ತೇನಂತ ಲಿಮಿಟ್ ಕೊಟ್ಟಿರೋದೇ 250 ರೂಪಾಯಿ. ಅವನು ನೋಡೋಣ, ಇದು ಯಾವುದೋ ಶಟ್ಟಿ ಲಂಚು ಅಂತ ತೋರಿಸ್ತವನೆ. 2 ಆರ್ಡ್ರ್ ಹೊಡೆದಿದ್ದೀನಿ, ಪರವಾಗಿಲ್ಲ ಸುಭಾಷ, ಗ್ರೇಟ್. ಇನ್ನೂ ಆಲ್ಮೋಸ್ಟ್ 2 ಅವರ್ ಲಾಗಿನ್ ಆಗಿರ್ಬೇಕು ನೀನು. ಸಿಗ್ತೀನಿ. ಮತ್ತೆ ಆರ್ಡ್ರ್ ಬಿದ್ದೆ, 2 ಕೌಂಟ್ ಆಗಿದೆ. ಇನ್ನು 3 ಆರ್ಡ್ರ್ ಹೊಡೆದ್ರೆ 105 ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್. ಯಾವುದಪ್ಪ ಇದು? 15 ಕಾಲ್ ಮಾಡಿಬಿಡೋಣ ರೀ ಕಸ್ಟಮರ್ಗೆ. ಇಲ್ಲಿದೆ, ಈ ಕಾಲೇ ಕಟ್ಟಾಯ್ತಲ್ಲ. ಯಾರ್ದು ನೀ? ಹಾಂ, ಪೂಜಾ. ನಿಮ್ದೇನಾ? ಏನು ಮೇಡಮ್ ಕನ್ನಡ ಬರುತ್ತಲ್ಲ, ಮತ್ತೆ ಕನ್ನಡದಲ್ಲೇ ಮಾತಾಡೋದಲ್ಲ? ಯಾವಾಗಲೂ ಮೇಡಮ್ ಎಲ್ಲ ಡೆಲಿವರಿ ಬಾಯ್ಸ್ ಹಿಂದಿಗಳು ಹಾಕಲ್ಲ ಮೇಡಮ್. ಹಿಂದೆ ನಾವು ಕನ್ನಡನೇ ಮಾತಾಡೋದು, ಅವರೇನು ಎಲ್ಲ ಹಿಂದಿದವರು ಅಂದ್ಕೊಂಡ್ಬಿಟ್ಟವ್ರೆ. ಡೆಲಿವರಿ ಬಾಯ್ಸ್ ಏನೋ ಕನ್ನಡದವ್ರು ತುಂಬ ಜನ ಇದ್ದಾರೆ ಮೇಡಮ್. ದಯವಿಟ್ಟು ಕನ್ನಡವನ್ನೇ ಮಾತಾಡಿ ಫಸ್ಟು. ಎಲ್ಲೋ ಹುಟ್ಟುಬಿಟ್ಟು ಎಲ್ಲೋ ಮಾತಾಡ್ತಾರೆ. ಇಲ್ಲೇ ಹುಟ್ಟಿದವ್ರೆ ನನ್ನ ಮಕ್ಕಳು ಕನ್ನಡ ಮಾತಾಡಲ್ಲ, ಬಡ್ಡಿ ಮಕ್ಕಳು ಅವರೆಲ್ಲ. ಇನ್ನೇನು ಹೇಳೋದು, ತುಂಬ ಜನ ನೋಡಿದೆ ನಾನು. ಇಲ್ಲೇ ಇರ್ತಾರೆ, ಇಲ್ಲೇ ಬೆಳೀತಾರೆ, ಇಲ್ಲೇ ಕಲಿತಾರೆ, ಇಲ್ಲೇ ಹೇಳ್ತಾರೆ, ಇಲ್ಲೇ ಉಚ್ಚೆ ಹೋಯ್ತಾರೆ, ಇಲ್ಲೇ ತಿಂತಾರೆ. ಅವ್ರೂ ಫಸ್ಟಿಗೆ ಮಾತಾಡೋದು ಹಿಂದಿನೇ, ಬಿಟ್ಟರೆ ದೊಡ್ಡದು ಇಂಗ್ಲೀಷು. ನಮ್ಮನೆಗೆ ಏನು ಇಂಗ್ಲೀಷಲ್ಲಿ ಎಲ್ಲಿ ಬೇರೆ ದೇಶದಲ್ಲಿ ಹುಟ್ಟೋರ ಥರ ಹಿಂದಿ ಮಾತಾಡಿ ಇಲ್ಲ ಅಂತ ಹೇಳಲ್ಲ. ಕಲಿಬೇಕು ಕನ್ನಡನ ಫಸ್ಟು, ಹಿಂದಿ ಬರಲ್ದವ್ರಿಗೂ. ಇದ್ದವ್ರೆ ನನ್ನ ಮಕ್ಕಳು ಫಸ್ಟ್ ನೋಡಿ, ಅವ್ರು ಇಲ್ಲೇ ಕನ್ನಡದವ್ರೆ, ಕನ್ನಡನೇ ಮಾತಾಡ್ತಾರೆ. ನೀವೇನು ಹಿಂದಿದವ್ರು ಅಂತಾರೆ. ಯಾಕೆ ಕನ್ನಡದವ್ರು ಮಾತಾಡೋಕ್ಕೆ ಬರಲ್ಲ? ಫಸ್ಟ್ ಪ್ರಿಫರೆನ್ಸು ಕನ್ನಡದವ್ರು ಕೊಡಿ. ನೆಕ್ಸ್ಟು ಆಮೇಲೆ ಏನು ಅನ್ನ ಟವ್ ಮಾಡ್ತಾನೆ ಗಾಡಿನ, ಪೆಟ್ರೋಲ್ ಖಾಲಿಯಾಗೈತೆ ಅನಿಸುತ್ತೆ. ನೋಡೋಣ, 3 ಆರ್ಡ್ರ್ ಆಯಿತು, ಹಂಗೂ ಹಿಂಗೂ ಮಾಡಿ 3 ಆರ್ಡ್ರ್ ಹೊಡೆದೆ. 158 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇರಿ ಪಾಕೆಟಲ್ಲಿ ಹೋಗ್ಬಿಟ್ಟು ನೋಡೋಣ ಎಷ್ಟು ರೂಪಾಯಿ ಆಗಿದೆ. 158 ರೂಪಾಯಿ ಆಗಿದೆ. ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ಗೊತ್ತಿಲ್ಲ. ಕೆಂಪಾಪುರದಲ್ಲಿ ಇದ್ದೀನಿ ಇವಾಗ. ಹೋಗ್ಬಿಟ್ಟು ಒಂದು ಜ್ಯೂಸ್ ಕೊಡಿ. ನಾವು ಸಿಕ್ಕಾಪಟ್ಟೆ ಬಿಸಿಲು ಬಂದುಬಿಟ್ಟೈತೆ. ಏನು ಮಳೆ ಟೈಮಲ್ಲಿ ಈ ಥರ ಸೆಕೆ ಹೊಡಿತೈತೆ, ಫುಲ್ ಸೆಕೆ ಅಂದರೆ ಸೆಕೆ. ಇವನು ಝೊಮ್ಯಾಟೋದವನು ಹೆಂಗಂದರೆ ಮಲ್ಟಿ ಆರ್ಡ್ರ್ ಕೊಟ್ಟಾನೆ. ಫಸ್ಟು ಕೃತಿಕಾ, ಸೆಕೆಂಡ್ ಆರ್ಡ್ರ್ ಪಿಕಪ್ಪಿಗೆ ಬರಬೇಕು KFC. ಬಡ್ಡಿ ಮನೆ ಹೋಗ್ತಾ ಕೊಟ್ಟಿದ್ರೆ ಇವೇನು ತಿಕ್ಕ ಹೊಡಿತಿದ್ರಾ ಝೊಮ್ಯಾಟೋದವ್ನು ಕಂಪ್ನಿದವನಿಗೆ? ಫಸ್ಟ್ ಇದು ಪಿಕಪ್ ಕಳಿಸ್ಬೇಕು ತಾನೆ. ಫಸ್ಟು ಅಲ್ಲಿ ಸಿಗ್ನಲಲ್ಲಿ ಹೋಗಿರೋ ಇದಕ್ಕೆ ಪಿಕಪ್ ಮಾಡ್ಕೊಂಬ ಅಂತ ಹೇಳೋನೆ. ಸೆಕೆಂಡ್ ಆರ್ಡ್ರ್ KFC. ಯಾಕಂದರೆ ಗೊತ್ತಿಲ್ಲ, ಆದರೆ ಈ ಸೈಡ್ ಎಲ್ಲರೂ ಡ್ರಾಪ್ ಇರ್ಬೋದು ಅನ್ಕೋತೀನಿ ನಾನು, ನನ್ನ ಪ್ರಕಾರ. ಆ ಸೈಡ್ ಎಲ್ಲರೂ ಇರ್ಬೇಕು, ಮತ್ತೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ಈ ಕಡೆ ಹೋಗಿ ಆ ಸೈಡ್ ಹೋಗಿ ಈ ಸೈಡ್ ಬರಬೇಕಲ್ಲ ಸಿಗ್ನಲಲ್ಲಿ. ಏನಾದರೂ ಇರಲಿ, ಹೋಗೋಣ ಕೃತಿಕಾಗಿ ಇವಾಗ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ. ಆಯಿತು, 2 ಹೊಡೆದ್ರೆ ಟಾರ್ಗೆಟ್ ಮುಗಿದಾಯಿತು. 150 ಬಂತು. ಸುಭಾಷಣ್ಣ ಕೀ ದೋಸ್ತರೋ ಧೀನ್. ಸಿಗ್ತೀನಿ ಮತ್ತೆ. ಹೋಗ ಅಂಕಲ್, ಹೆಂಗೆ ಹೋಗ್ತೀಯ? ಹೋಗು. ಸಿಗ್ನಲ್ ಬಿದ್ದೈತೆ ನೋಡಿದ್ರೆ ಹೆಬ್ಬಾಳ ಬ್ರಿಡ್ಜ್ ಫುಲ್ಲು ಜಾಮು. ಯಪ್ಪ ಏನು ಜಾಮ್ ಆಗಿಬಿಟ್ಟೈತೆ. ನೋಡ್ರಪ್ಪ, ಹೆಬ್ಬಾಳ ಬ್ರಿಡ್ಜ್ ಎಲ್ಲಿ ಕುಡಿಗಳ ಸಿಗ್ನಲ್ವರೆಗೂ ಬಡ್ಕೋಬೇಕೇನು ನಾವು ಹಿಡಿಯೋದು. ನಾವೇನು ಇಲ್ಲೇ ಹೊಂಟಿದ್ದೀವಿ ಖರೆ. ಏನು ಫುಲ್ ಎಲ್ಲಿಂದ ಹೆಬ್ಬಾಳಿಂದ ಹತ್ತತ್ರ ಇಲ್ಲಿವರೆಗೂ ಜಾಮ್ ಆಗಿಬಿಟ್ಟೈತೆ. ಅಪ್ಪ ದೇವ್ರೆ, ನಾವು ಕೃತಿಕಾ ಒಂದು ಬಿದ್ದಿರೋದು, KFC ಒಂದು ಬಿದ್ದೈತೆ ಕೆಂಪಾಪುರಕ್ಕೆ. ಫಸ್ಟು ಕೃತಿಕ್ ರೆಸ್ಟೋರೆಂಟು ಹೋಗ್ತಾನ ನಮ್ಮಂತಲಕ್ಕೆ. ಏನು ಗುರು ಇದು ಲೊಕೇಶನ್? ಅಲ್ಲಿ ಹೋದ ತಕ್ಷಣ ತೊಗೊಳತ್ತಾ ಹಿಂಗೆ? ಪೇಸ್ ಕೊಡಂತ ತೋರಿಸತ್ತೆ, ಪೇಸ್ ಕೊಡ್ತೀನಿ ರೀ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಎಲ್ಲವೂ ಚೆನ್ನಾಗಿತ್ತು. ಸ್ವಿಗ್ಗಿ ಮಾಡಿಕೊಂಡು ಝೊಮ್ಯಾಟೋಗೆ ಯಾಕಾದರೂ ಬಂದು ಇವತ್ತು ಕೃತಿಕಾ ಹೋಟೆಲಲ್ಲಿ ಪಿಕಪ್ಪು, KFCಗೆ 2ನೇ ಆರ್ಡ್ರು ಪಿಕಪ್ಗೆ ಹೋಗ್ಬೇಕಾದ್ರೆ ಈ ಹೆಬ್ಬಾಳ ಬ್ರಿಡ್ಜಲ್ಲಿ ಸಿಕ್ಕಾಕೊಂಡಿದ್ದೀನಿ ಬ್ರೋ. ನೋಡಿರಿ, ಇನ್ನೂ ನಾನಿರೋದು ಕುಡಿಗಳ ಸಿಗ್ನಲ್ಲು, ಇಲ್ಲೇ ನಿಂತ್ಕೊಂಡಿದ್ದೀನಿ. ನಮ್ಮನೆಗೆ ಇನ್ನೂ 2 ಕಿಲೋಮೀಟ್ರ್ ಹೆಬ್ಬಾಳ ಬ್ರಿಡ್ಜ್ ಇರೋದು. ಹತ್ತತ್ರ ಈ ಥರ ಜಾಮ್ ಆದರೆ ಹೆಂಗೆ ನಮ್ಮ ಜೀವನ? ಕೊಡೋ 20-30 ರೂಪಾಯಿಗೆ. ಇವಾಗ 5ನೇ ಆರ್ಡ್ರ್ ಹತ್ರ ಬಂದಿದ್ದೀನಿ ಡ್ರಾಪ್ ಕೊಡೋಕ್ಕೆ. ಎಲ್ಲಪ್ಪ 157 ಮನೆ ನಂಬರು, 159, 157, 178 ಐತಿ. ಕಸ್ಟಮರ್ ಕಾಲೇ ಮಾಡಿಬಿಡೋಣ. ಕಾಲ್ ಕಸ್ಟಮರ್.
ಯಾವುದಪ್ಪ 157 ಮನೆ ನಂಬರ್ ಇಲ್ಲ ಏನಿಲ್ಲ. ವೀರ ನಿಮ್ದೇನಾ ನೇಮ್ ಸರ್? ನೇಮ್ ಓಕೆ ತೊಳಿ. ವೀರ ಡ್ರಾಪ್ ಕೊಟ್ಟೆ. ವೀರ ಅವ್ರದ್ದು ಕಸ್ಟಮರ್ದು 85 ರೂಪಾಯಿ ಟೋಟಲು. ಅಂತೂ ಇಂತೂ 5 ಆರ್ಡ್ರ್ ಹೊಡೆದಿದ್ದೀನಿ. ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಯ್ತಪ್ಪ ನಂದು ಇವಾಗ? ಟೋಟಲ್ 5 ಆರ್ಡ್ರದ್ದು ನೋಡೋಣ ಇರಿ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಯಿತು. 223 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಪರವಾಗಿಲ್ವಲ್ಲ ಸುಭಾಷ? 20 ರೂಪಾಯಿ ಇದನ್ನಿದೆ ಏನದು ಇದನ್ನು ಕೊಟ್ಟಿರೋದು ಕಸ್ಟಮರ್ ಟಿಪ್ಸ್ ಬೇರೆ. ಪರವಾಗಿಲ್ಲ, ಥ್ಯಾಂಕ್ ಯು ಸರ್. ಯಾರು ಕೊಟ್ಟರೆ ಗೊತ್ತಿಲ್ಲ ನಮ್ಮ ತಾಯಿನಿಗೂ. 25 ರೂಪಾಯಿದು ಯಾವ್ದು ಕೊಟ್ಟ? ಬೆಂಕಿ ಹಂಗಂತೆ. ಹೋಗೋಣ, 25 ರೂಪಾಯಿದು ಲೋಕಲ್ ಆರ್ಡ್ರ್ ಅನಿಸುತ್ತೆ. ಇದನ್ನು ಹೋಗ್ಬಿಟ್ಟು ಡ್ರಾಪ್ ಕೊಡೋಕೆ ಹೋಗೋಣ. ಸರಿ, ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಇವಾಗ ಟೈಮು ಇನ್ನೂ ಒಂದು ನಿಮಿಷ ಆದರೆ 3 ಗಂಟೆ ಆಗುತ್ತೆ. ಆಲ್ಮೋಸ್ಟ್ ಎಷ್ಟಪ್ಪ ಆರ್ಡ್ರ್ ಹೊಡೆದೀನಿ ಅಂತ ತೋರಿಸ್ತೀನಿ ರೀ. ಎಲ್ಲಪ್ಪ ಆಯಿತು ಇದು 12ರಿಂದ 2. ಇದು ಯಾವ್ದು ಗಿಗ್ಸು? ಲಂಚು ವೆಡ್ನೆಸ್ಡೇ ಲಂಚು ಸ್ನ್ಯಾಕ್ಸ್ ಇನ್ಸ್ಟಿಟ್ಯೂಟ್ 2 ಗಿಗ್ಸ್ಗೆ 150 ರೂಪಾಯಿ. 12ರಿಂದ 3 2.5 ಗಂಟೆ ಲಾಗಿನ್ ಆಗಿರಬೇಕಿತ್ತು. 5 ಆರ್ಡ್ರ್ ಹಾಕಿ ನಾನು 7ನೇ ಆರ್ಡ್ರ್ ಹೊಡಿತಾ ಇರೋದಿದ್ದು. ನೋಡೋಣ, ಇನ್ನೂ 1 ನಿಮಿಷ ಐತೆ. ಟೋಟಲ್ ಅರ್ನಿಂಗ್ಸ್ ಎಷ್ಟಪ್ಪ ಆಗುತ್ತೆ ಅಂತ ಇರಿ ಡ್ರಾಪ್ ಕೊಟ್ಬಿಡೋಣ. ಫಸ್ಟು 800 ರೂಪಾಯಿ ಜಾಯ್ನಿಂಗ್ ಬೋನಸ್ ಐತಾ? ಸಾರಿ, ರೆಫರ್ ಮಾಡಿದ್ರೆ 8,000 ಅಂತೆ. ಡ್ರಾಪ್ ಕೊಟ್ಬಿಡೋಣ ಇವಾಗ. ಠಡಾಣ್ 26 ರೂಪಾಯಿ. ನೀನು ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಓಕೆ, ಡ್ಯೂಟಿ ಆಫ್ ಆಯಿತು. ಇದೂರು ನಾನು ಹೊಡೆದಿರೋ ಅರ್ನಿಂಗ್ಸ್ ಪಾಕೆಟಲ್ಲಿ ಹೋಗೋಣ. ಇವಾಗ 276 ರೂಪಾಯಿ ಹೊಡೆದಿದ್ದೀನಿ. ಆದರೆ ಇನ್ಸ್ಟಿಟ್ಯೂಟಿನೇ ತೋರಿಸ್ತಾ ಇಲ್ಲ. ಅರೆ CO ಏನೋ ಆಮೇಲೆ ಬರ್ಬೋದು ಅನಿಸುತ್ತೆ. ಅಂದರೆ 150 ರೂಪಾಯಿದು. ಇದು 150 ರೂಪಾಯಿ 2 ಗಿಗ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಿಟ್ಯೂಟ್ ಗಿಗ್ಸು 150 ರೂಪಾಯಿ ಇನ್ಸ್ಟಿಟ್ಯೂಟ್ ಅಂತ ತೋರಿಸುತ್ತೆ. 7 ಆರ್ಡ್ರ್ ಹೊಡೆದಿದ್ದೀನಿ. ಆದರೆ ಇನ್ನೂ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಇವಾಗ ಟಾರ್ಗೆಟ್ ಬಂದುಬಿಟ್ಟು 7 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ ಬಂದುಬಿಟ್ಟು 276 ಆಗಿದೆ ಪ್ಲಸ್ 150. ಪರವಾಗಿಲ್ಲ, ಒಂದು 3 ಅವರಲ್ಲಿ 12ರಿಂದ ಅಂದರೆ 3 ಗಂಟೆ ಆಯ್ತಲ್ಲ. 3 ಅವರಲ್ಲಿ ಪರವಾಗಿಲ್ಲ. ಇನ್ಸ್ಟಿಟ್ಯೂಟ್ನು ಚೆನ್ನಾಗಿ ಕೊಟ್ಟ. 150 ರೂಪಾಯಿ ಸಾಕು. 276 ಪ್ಲಸ್ 150 ಅಂದರೆ ಅದರ ಒಂದು 300 ಎಷ್ಟಾಗುತ್ತೆ ಲೆಕ್ಕನೇ ಬರ್ತಲ್ಲ ನನಗೆ. ಗಣಿತದಲ್ಲಿ ನಾವು ಫೇಲು, ಅದಕ್ಕೆ ಕ್ಯಾಲ್ಕುಲೇಟು ಎಲ್ಲ ಬಾರೋ. 276 ಪ್ಲಸ್ಸು 150 426 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತಿನ ಝೊಮ್ಯಾಟೋದಲ್ಲಿ. ಪಾರ್ಟ್ ಟೈಮ್ ಯಾರು ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ದುಡ್ಡು ಮಾಡ್ಕೊಳ್ಳಿ. ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹೊಡೀರಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಹುಡುಗರು ಕ್ರಿಕೆಟ್ ಆಡ್ತಾರೆ. ಹೋಗ್ತಾ ಇದ್ದೀರಾ ಕ್ರಿಕೆಟ್ ಆಡೋಕ್ಕೆ? ಹೌದಾ, ಎಷ್ಟು ಗಂಟೆಗೆ? 3 ಗಂಟೆ. ಶಂಕರ್ ಬರ್ತಾನ? ಹೌದಾ, ಸರಿ ಹಾಂ, ಹೌದಾ, ಸರಿ ಆಮೇಲೆ ನೋಡೋಣ. ಕ್ರಿಕೆಟ್ ಹತ್ರ ಆಡೋಕೆ ಹೋಗೋಣ ಸಾಯಂಕಾಲ 4 ಗಂಟೆಗೆ ನಮ್ಮ ಹಿರಿಯ ಹುಡುಗರ ಜೊತೆ. ಇನ್ನೇನು ಮಾಡ್ತೀರಾ ರೂಮಲ್ಲಿ ಕೂತ್ಕೊಂಡು ಗಂಟೆ ಅಲ್ಲಾಡ್ಸೋಕ್ಕಿಂತ ಹೋಗ್ಬಿಟ್ಟು ಸ್ವಲ್ಪ ಮೈ ಹಗರಣ ಮಾಡೋಣ. ಎಷ್ಟಂತ ದುಡಿತೀಯಾ, ಎಷ್ಟಂತ ಸುತ್ತಾಡ್ತೀಯಾ? ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ವಾರ್ಮಪ್ ಮಾಡೋಣ. ಗ್ರೌಂಡಲ್ಲಿ ಕ್ರಿಕೆಟ್ ಆಡೋಣ. ಆಲ್ಮೋಸ್ಟ್ 1 ವಾರ ಆಯಿತು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಮ್ಮ ಹಿರಿಯ ಹುಡುಗರು ಮತ್ತು ನಮ್ಮ ಶಂಕರ್ ಅವರು 1 ವಾರ ಅಂದ್ರೇ ಏನೋ ಜಾಸ್ತಿ ಏನು ಹೋಗಿಲ್ಲ. 2-3 ಸಲ ಹೋಗಿರೋದು ಅಷ್ಟೇ. ನೋಡಿರಿ, ನೀವು ಪಾರ್ಟ್ ಟೈಮ್ ಮಾಡೋರಿದ್ರೆ ಝೊಮ್ಯಾಟೊ ಮಾಡಿರಿ. ಬೇಕಾದ್ರೆ ತುಂಬ ಆ್ಯಪ್ಗಳಿದಾವೆ. ಪೋಟ್ರ ಐತೆ, ರ್ಯಾಪಿಡೋ ಐತೆ, ಸೋಡೋ ಪ್ಯಾಕ್ಸ್ ಐತೆ. ಯಾವ್ದು ಬೇಕು ಅದು ಮಾಡ್ಕೊಳ್ಳಿ. ಸ್ವಿಗ್ಗಿ ಐತೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ಸಿಗುವ ನಾಳೆ.